ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ವಿಶೇಷ ಅಂತೂ ಇವತ್ತು ಭಾಳ ಐತ್ರಿಪ್ಪ. ನಾವು ನಮ್ಮ ಸಹನಾಗ ಮೆಹಂದಿ ಹಚ್ಚಕ್ಕೆ ಕರೆಯಾಗತ್ತೀವಿ ರೀ ಇವತ್ತು. ಹಾಗಾಗಿ ಸ್ವಲ್ಪ ಅಡುಗೆ ಅದೆಲ್ಲ ಮಾಡೋದೈತ್ರಿ. ಮತ್ತು ಆಕೆಗೆ ಡ್ರೆಸ್ ತೊಗೊಂಬರ್ಬೇಕಂತಂದಿರಿ. ಆಕೆ ನಂದು ಬೇಡ ಮಮ್ಮಿ, ನೀವೇ ನೀವು ಸೀರೆ ಮಾರಾಕತ್ತಿರಲ್ಲ, ನಾನು ಅದ್ರಾಗ ಸೀರೆ ಒಂದು ಉಟ್ಕೊಂತೀನಿ ಅಂತಂದ್ರೆ ಆಯ್ತು ಬಿಡು ಮಂದಿ ಡ್ರೆಸ್ ಅಂತ ಹೇಳಿದ್ರೆ ಮತ್ತೆ ನಾವು ಹುಬ್ಳಿಗೆ ಹೋಗ್ಬೇಕಾಗಿತ್ತು. ಬೇಡ ಅಂದರಿಗೆ ಬೇಡಮ್ಮ, ನಾನು ಅದ್ರಾಗ ಒಂದು ಸೀರೆ ಉಟ್ಕೊಂತೀನಿ ಬಿಡು ಅಂತಂದ್ಲ. ಆಯ್ತು ಬಿಡು ಅಂತಂದೇರಿ. ಈಗಿನ್ನೂ ಆರೀಫ್ ಅದು ಎದ್ದಿಲ್ಲ ರೀ, ಅಮ್ಮ ಎದ್ದಿಲ್ಲ ರೀ. ಆಸಿಫ ಎದ್ದಾನು. ಅರ್ಷಿಯಾ ಸ್ಕೂಲ್ಗೆ ಹೋದ್ರೆ ಆಕೆಗೆ ತಲೆ ಬಚ್ಚಿದ್ನಲ್ಲ ರೀ. ಆಕೆ 9 ಗಂಟೆ ಅಂದ್ರೆ ಹೋಗ್ಬೇಕು ರೀ. ಹೋದ್ರೆ ಆಕೆನ ಈಗ ನಮ್ಮದು ಅಡುಗೆ ಅಂತಂದ್ರೆ ಗೊತ್ತೈತಿಲ್ಲ ರೀ ನಿಮ್ಗೆ. ಅದ್ರಾಗ ಸ್ವಲ್ಪ ಮಸಾಲಿದು ನಮ್ಮ ಸಹನಾಗ ಸೇರಲ್ಲ ರೀ. ಆಕೆ ಮಸಾಲೆ ಜಾಸ್ತಿ ತಿನ್ನೋಕವಲ್ಲ ಅಂತ ಆಡ್ರಿ ಆಕೆ. ಹಾಗಾಗಿ ವೈಟ್ ರೈಸ್ ಅದ ಸ್ವಲ್ಪ ಮಾಡಿದ್ರೆ ಆಯಿತು ಅಂತೇಳಿ ಪುದೀನ ಚಟ್ನಿ ರೀ ಆ ಥರ ಎಲ್ಲ ಮಾಡಿದ್ರಾಯ್ತು. ಚಿಕನ್ನೂ ಮಸಾಲೆ ಹಾಕಂಗಿಲ್ಲ ರೀ ಆಕೆಗೆ. ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಮಾಡ್ತೀನಿ ರೀ. ಆಕೆ ಇದು ಪೂರ್ತಿ ಕಷ್ಟ ರೀ. ಅವ್ರಿಗೆಲ್ಲರಿಗೂ ಕರ್ದೀನಿ ರೀ, ಅವ್ರ ಫ್ಯಾಮ್ಲಿಗೆ ಊಟಕ್ಕೆ ರೀ ಬರ್ರಿ ಅಂತೇಳಂದ ಹ್ಞೂ ಅಂತಂದು ಹೇಳ್ಯಾರಿ. ಈಗ ಮಧ್ಯಾಹ್ನ ಮಟ ಅಂದ್ರೆ ಅಡುಗೆ ಮಾಡೋದ್ರಿ ಅದ ಇವತ್ತು. ನೋಡ್ರಿ ಅಮ್ಮರಿನೂ ಮಕ್ಕೊಂದಾರ, ಆರೀಫ ಮಕ್ಕೊಂದಾಳ್ರಿ. ನಾವು ಒಂದು ಸ್ವಲ್ಪ ಚಹಾ ಕುಡಿಯನ್ರಿ. ನಾನು ಗ್ಯಾಸ್ ಕಟ್ಟೋದೆಲ್ಲ ತೊಳೆದ್ರಿ ಸಿಂಕದ. ಆರೀಫ ಮಸಾಲೆ ರೆಡಿ ಮಾಡ್ಲೇನಮ್ಮ ನಾನು. ಟೈಮ್ ಅಲ್ಲಿ ಎಷ್ಟು 11 ಗಂಟೆ ಆಗುವಂತಲ್ಲ, ಅದಕ್ಕೆ ಮಸಾಲೆ ಯಾರು ಮಾಡ್ಕೊಂಡ್ರೆ ಕರೆಂಟ್ ಮತ್ತೆ ಹೌದಿಲ್ಲ. ಮತ್ತೆ ಎಷ್ಟೊತ್ತಿಗೆ ಯಾರು ಮಾಡಕ್ಕೆ ಬರೋದು ನಮ್ಮ ಪಲ್ಲಿ. ಇನ್ನೂ ಚಿಕನ್ ತೊಗೊಂದಿಲ್ಲ ಅವನು. ಹೇಳೀನಿ ಬೆಳಿಗ್ಗೆನ ಕಲಂದರ್ ಬೈಗೆ ಹೇಳೀನಿ ಬೆಳಿಗ್ಗೆನ. ತೊಗೊಂಬರ್ರಿ ಅಂತ ಅಂದ. ಈಗ ಮಸಾಲೆ ಮಾಡ್ಬಿಡ್ತು ಅವನು ಅದಿಲ್ಲ. ನೀವು ಒಂದು ಸ್ವಲ್ಪ ಗಂಜಿಯಾರು ಮಾಡ್ಕೊಂಡು ಕುಡಿಬೇಕಾಯ್ತ. ಮಾಡ್ಬಾ, ನಾನು ಒಂದು ಸ್ವಲ್ಪ ಕುಡಿತೀನಿ ಅಂತ. ಇಲ್ಲ ಅವಲಕ್ಕಿಯಾರ ಮಾಡಿಬಿಡು. ಏನು ಮಾಡ್ತೀನಿ ಮಾಡು. ಈಗ ನೋಡಿ ಕೊಬ್ಬರಿ ಹಚ್ಚಿದ್ದೆ ನಾನು. ಕೊಬ್ಬರಿ ಹಚ್ಚಿ ಈಗ ಸ್ವಲ್ಪ ಬಿಸಿ ಮಾಡ್ತೀನಿ. ಕೊಬ್ಬರಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಇದೆಲ್ಲ ಬಿಸಿ ಮಾಡಿ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ ಚಿಕನ್ ಗ್ರೇವಿ ರೀ. ಕೊಬ್ಬರಿ ಬಿಸಿ ಮಾಡಾಕತ್ತೀನಿ. ಮತ್ತು ನಂಗೆ ಸ್ವೀಟಿಗೆ ಸ್ವಲ್ಪ ಬೇಕು ರೀ ಕೊಬ್ಬರಿ. ಬಿಸಿ ಮಾಡಿ ಹಾಕಿದ್ದು ಕೊಬ್ಬರಿದು ಸ್ವೀಟೂ ಟೇಸ್ಟ್ ಆಗುತ್ತೆ ರೀ. ಇಲ್ಲಿ ನೋಡಿ ಕೊಬ್ಬರಿ ಟೊಮೆಟೊ ಹಣ್ಣು ಅಲ್ಲ ಬೆಳ್ಳುಳ್ಳಿ ಎಲ್ಲ ಹುರಿದ್ರಿ. ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋದು. ಕೊತ್ತಂಬರಿ ಸ್ವಚ್ಛ ಮಾಡಲೇ ನಾನು. ಕೆಳಗೆ ಹೋಗಿ ಬರ್ನಿ ಈಗ ಇಷ್ಟೆಲ್ಲ ಮಾಡಿಟ್ಟು. ಒಂದು ಮೆಹಂದಿಕೊಂದು ತೊಗೊಂಬರ್ಬೇಕು, ಹೂವು ತೊಗೊಂಬರ್ಬೇಕು, ಅಡಿಕೆಲಿ ತೊಗೊಂಬರ್ಬೇಕು. ಇಷ್ಟು ಕೆಲಸ ಹೋಗಿಲ್ಲ. ಕೆಳಗೆ ಹೋಗಿ ಅಂದ್ರೆ ಪಟ್ನ ಹೋಗಿ ಬಂದ್ಬಿಡ, ಮತ್ತು ಅವರು ಬಂದ್ ಮಾಡ್ಬಿಡ್ದಲ್ಲ. ಇಲ್ಲಿ ನೋಡಿರಿ ಅಕ್ಕಿ ರೀ ಇವು. ನಾನು ಬೆಳಗ್ಗೆ ನೆನೆ ಹಾಕಿದ್ದೆ ರೀ ಇವನ್ನ ಸ್ವೀಟ್ ಮಾಡಕ್ಕೆ. ಒಂದು 2 ನೀರಿಲಿಂತ ತೊಳೆದ್ರಿ. ಈಗ ಇವನ್ನ ಹಣ್ಣಾಗ ಕುದಿಸ್ಬಿಡ್ತೀನಿ ರೀ ನೀರು ಹಾಕಿ. ಹಾಲು ಹಾಕಿದ್ರೆ ಅವು ಕುದಿಯಂಗ ಇಲ್ಲ ರೀ ಅಕ್ಕಿ ರೀ. ಹಾಗಾಗಿ ಸ್ವಲ್ಪ ಮೊದಲು ನೀರು ಹಾಕಿ ಕುದಿಸಿ ತೊಗೊಂಬಿಡ್ತೀನಿ ರೀ. ಚಲೋ ಆಗತ್ತೆ ರೀ ಸ್ವೀಟ್ ಇದು. ಇಲ್ಲ ಆರೀಪ ಕಬಾಬಿಗೆ ಎಲ್ಲ ಮಿಕ್ಸ್ ಮಾಡಿಡಾಕತ್ರಿ. ಚಿಕನ್ನ ತೊಳ್ಕೊಂಬಂದು ನಿಂಬೆಹಣ್ಣು ತತ್ತಿ ಬೇಕಂತ ತತ್ತಿ ಎಲ್ಲ ಅದು ನೋಡಮ್ಮ. ಏನು ಹಾಕೋದೆಲ್ಲ ಕೂಡ ಹಾಕಿ ಟೇಸ್ಟಿ ಮಾಡು. ನಾನು ಚಿಕನ್ ಕುದಿಯಾಕಿಟ್ಟೆ ರೀ. ಇಲ್ಲಿ ನೋಡಿರಿ ಇವಾಗ ಅನ್ನ ಮಾಡಿ ತೊಗೊಂಡಿರೋಣ ನೋಡಿರಿ. ಮುದ್ದೆ ಆದಂಗೆ ಆದ್ರೆ ಈಗ ಇದು ಅನ್ನದ್ದು. ಈಗ ಹಾಲು ಬಿಸಿ ಇಡ್ತೀನಿ ರೀ. ಮೊದಲು ಹಾಲು ಬಿಸಿ ಇಟ್ಟು ಆಮೇಲೆ ಕಡೆ ಇದನ್ನು ಹಾಕಿಬಿಡ್ತೀನಿ ರೀ. ಭಾರಿ ಟೇಸ್ಟ್ ಆಗುತ್ತೆ ರೀ ಇದು. ಒಮ್ಮೆ ನಾನು ಮಾಡ್ತಾರ ಟ್ರೈ ಮಾಡಿರಿ. ನೀರು ಹಾಕೋರಿ ಭಾಳಷ್ಟು. ಈ ಥರ ಅನ್ನ ಮಾಡ್ಕೊರಿ ಮುದ್ದಿಗತೆ ಮಾಡಿಟ್ಕೊಂಡ್ರಿ ಅಂತ ಹೇಳಿದ್ರೆ. ಈಗ ನಾನು ಇಲ್ಲಿ ಹಾಲು ಕಾಸ್ಬೇಕಂತಂದ್ರೆ ಮೊದಲ ನೀರು ಕಾಸಿ ಚಲ್ತೀನಿ ರೀ. ಆಮೇಲೆ ಹಾಲು ಕಾಯಕ್ಕಿಡ್ತೀನಿ ರೀ. ನಮ್ಮ ಬಾಬಾ ಬಂದರು. ಸ್ವೀಟ್ ರೆಡಿ ಆಗತ್ತೈತೆ ಮಮ್ಮಿ. ಈಗ ಅದು ಅನ್ನ ಮಾಡ್ಕೊಂಡಿದ್ದಲ್ಲ ಅದು ಹಾಕಿಬಿಟ್ಟೆ ಇದ್ರೊಳಗೆ. ಈಗ ಇನ್ನೂ ಹಾಲು ಉಪ್ಪು ಬಂದಿದ್ದಿಲ್ಲ ಅದು. ಅವಾಗನ ಹಾಕಿ ನಾನು ಮಿಕ್ಸ್ ಮಾಡಿದೆ. ಮತ್ತು ಗಂಟು ಆಗ್ಬಾರ್ದು ಅದು ಅಂತೇಳಿ ಅಕ್ಕಿ ಎಲ್ಲ ಗಟ್ಟಿ ಆಕೈತಿ. ಅದು ಸ್ವಲ್ಪ ಕೈ ತಡಿ ಗಟ್ಟಿ ಆಕೈತಿ. ಅಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೇಕಾಗಿತ್ತು ಸ್ವಲ್ಪ. ಹಾಕ್ತೀನಿ ಆಮೇಲೆ ಹಾಕ್ತೀನಿ ಲಾಸ್ಟ್. ಆಮೇಲೆ ಹಾಕ್ತಿ. ಇದು ಹಾಕ್ಬೇಕಾ ಮೊದಲ. ಈಗ ಅದಕ್ಕೆಲ್ಲ ಮಸಾಲೆ ಹಾಕಿದ್ವಾ ಹಾಕ್ತೀನಿ. ಇದನ್ನ ಹಾಕಿಬಿಡು ಕೊಬ್ಬರಿದ ಮಸಾಲೆ. ಹಾಕ್ತೀನಿ. ಈಗಿದು ಸ್ವಲ್ಪ ಕೊಬ್ಬರಿ ಬಿಸಿ ಮಾಡಿ ಅರ್ಧ ಅಂತದ್ರಿ. ಇದನ್ನ ಇದ್ರೊಳಗೆ ಹಾಕೋದಲ್ಲಿ ಮಸಾಲೆ ಹಾಕೊಂಡು ಒಂದು ಏನು ಮಾಡ್ತೀನಿ ಇದ್ರ ಆಯ್ತು ಹಾಕಿ ಸ್ವಲ್ಪ ಹಾಕಿದ್ರಿ. ಸ್ವಲ್ಪ ಪುದೀನ ಚಟ್ನಿ ಮಾಡ್ಬೇಕಂತಂದು ತೆಗ್ದೀನಿ ನೋಡಿರಿ. ಚಲೋ ಆಕೈತ್ರಿ ಪುದೀನ ಚಟ್ನಿ. ಈಗಿದು ಕುದಿಯಲ್ರಿ ಚಲೋ ಹೊತ್ನಿಗೆ. ಇಲ್ಲಿ ನೋಡ್ರಿಪ್ಪ ಮಡಿ ಎಲ್ಲರೂ ಕೇಳ್ತಿದ್ರಿ. ರೇಟಿನ ಸಂಬಂಧ ಇದು ಮಾಡ್ತಿದ್ರಿ ನೋಡ್ರಿ. ಇವಾಗ ಬಂದು ಇಲ್ಲೇ ನಮ್ಮ ಅಪ್ಪರೊಬ್ಬರು ತೊಗೊಂಡ್ರಿ ಈ ಸೀರೆ ತೊಗೊಂಡು ವಿಡಿಯೋದೊಳಗಲ್ರಿ. ಇನ್ನೂ ಎದ್ರಿಗೆ ಇನ್ನೂ ಅಷ್ಟು ಚೆನ್ನಾಗಿ ಕಾಣಿಸ್ತಾವ್ರಿ ಅವು. ನೋಡ್ರಿ ಬ್ಲೌಸ್ ನೋಡ್ರಿ ಇಲ್ಲಿ ಬ್ಲೌಸ್ ದೊಡ್ಡದವಪ್ಪ. ಬ್ಲೌಸು ದೊಡ್ಡದೈತಿ. ಆಚೆ ಕಡೆ ಐತೆ ಬ್ಲೌಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಬಿಡೋದ್ರಿ. ಸೆರ್ಗಿನ ಕಡೆನ ಬಂದೈತ್ರಿ ಅದು. ಅಷ್ಟು ತೆಗಿಬೇಕ್ರಿ ಅದನ್ನ. 2 ಜಂಪರ್ ಹಾಕೋಣ ನಮ್ಮ ಸಲ್ಮಾ ಹಬ್ಬಗಂದ್ರವು.
ಹೌದು ನೋಡ್ರಿ ಇವತ್ತು ಒಂದು ಬಿಡಿ ಒಂದು ಸವಾಗ ಫ್ರಾಕ್ ಹಾಕತ್ತೆ ಒಂದು ಕಲರ್ನ ಚೆನ್ನಾಗೈತ್ರಿ ಅದು ಡಿಸೈನು ಮಸ್ತ್ ಐತಿ ಇದು ಚೆನ್ನಾಗೈತಿ ರಜೆ ಅಪ್ಪ ತೊಗೊಂಡ್ರು ನೋಡಿ ಹೆಂಗೆ ಮಾಡತ್ತಾರ ಇದು ಮಸ್ತ್ ಐತಿ ನನಗೆ ಮಡಿ ಉಟ್ಕೊಳ್ಳೋದು ಸೀರೆ ಉಟ್ಕೊಳ್ಳೋದು ಭಾರಿ ಐತ್ರಿ ಇದು ಇಲ್ಲೇಕಾಯಿ ಬಿಡಿ ಬೈಕ್ ಪಕಡಿತೀವ ಹೌದನ್ರಿ ಇಲ್ಲ ಚೆನ್ನಾಗೈತಿ ಅಪ್ಪ ಅದು ಮರುಣ್ ಕಲರ್ ಭಾರಿ ಐತ್ರಿ ಕಲರ್ ಅದು ನೋಡ್ರಿ ನಮ್ಮಮ್ಮ ಯಾವುದೋ ಒಂದು ಕೆಳಗಿಂದು ಯಾವುದೋ ಒಂದು ಮ್ಯಾಗಿಂದ ತೊಗೊಂಡು ಪ್ಯಾಕ್ ಮಾಡಕತ್ರಿ ಇಲ್ಲಿ ಕೊಬ್ಬರಿ ಹಾಕಿದ ಮೇಲೆ ಇದು ಹಾಕತ್ರಿ ಇದು ಉಪ್ಪು ಬರೋದಿಲ್ಲ ರೀ ಮತ್ತು ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹೋಗೋದ ತೋರ್ಸೋದ ಮತ್ತು ಓಡಿ ಬರೋದ್ರ ನಾನು ಅದು ಚೆನ್ನಾಗೈತಿ ನಮ್ಮ ಮಾರಿಪ್ಪ ಗಟ್ಟಿ ಆಗ್ಬೇಕು ಮಾತಾ ಗಟ್ಟಿ ಆಗ್ಬಿಡೈತ್ರಿ ಅದು ಸ್ವಲ್ಪ ಕುದಿತ್ತು ಅಂತ ಹೇಳಿದ್ರೆ ನೋಡ್ರಿ ಹಾಲು ಇದು ಬಂತ್ರಿ ಈಗ ಗಟ್ಟಿನೆಸ್ ಹಾಕತ್ರಿ ತಿಕ್ನೆಸ್ ಅಂತ ಹಂಗೆ ಇಲ್ಲಿ ನಮ್ಮ ಚಿಕನ್ ಪಲ್ಯ ಕುದಿಯಾಕತ್ ನೋಡ್ರಿ ನಮ್ಮ ವರ್ಷ ನಮ್ಮ ಮನೆಗೆ ಇದ್ದಕ್ಕರಿ ಅಂತ ಏನು ಟೈಮ್ ಇಲ್ರಿಪ್ಪ ನಮಗೆ ಮತ್ತೆ ಕೆಲಸ ಸ್ಟಾರ್ಟ್ ಆಕವ್ರಿ ಅಲ್ಲಿ ತಾಜ್ನಗರದೊಳಗಿನ ಎಲ್ಲ ಕರ್ಜಿಕಾಯಿ ಮಾಡೋದು ಚುಮ್ಮರಿ ಮಾಡೋದು ಅದು ಇದು ಅಂತೇಳಿ ಒಂದಿನ ರಗಡ್ ಕೆಲಸ ರೀ ಈಗ ಮತ್ತೆ ಸಂಡೇ ಮಟ್ಟ ನಿಂತ್ಕೊಂಡೆ ಅಂದ್ರೆ ಆಗ್ಬೇಕಲ್ರಿ ಅದಕ್ಕೆ ಇವತ್ತು ಕರೆದು ಬಿಟ್ಟಿವ್ರಿ ನಾವು ನೋಡಿರಿ ಇವಾಗ ನಾನು ಸಕ್ರೆ ಬಿಸಿ ಮಾಡಾಕತ್ತೀನಿ ರೀ ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಬರ್ಬೇಕ್ರಿ ಸಕ್ರೆ ಅಲ್ಲಿವರೆಗೂ ಬಿಸಿ ಮಾಡಿ ಇದ್ರ ಹಾಕೊಂಡ್ಬಿಡ್ತೀನಿ ರೀ ಕುದಿಯಾಕತ್ ನೋಡ್ರಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ಬಿಡ್ರಿ ಇದು ಏನಾಗದೈತೆ ಮಮ್ಮಿ ಅದು ಹಂಗೆ ಬಿಸಿ ಅಲ್ಲ ಅದು ಬಿಸಿ ಹಂಗಾಗಿ ಹೋಗ್ತೈತಿ ಜ್ವಾಲಾಮುಖಿ ಆಗತ್ತೆ ಮತ್ತೆ ಇದು ಗಟ್ಟಿ ಆಗ್ಬಿಡೈತಿ ಲಗನ್ ಹಾಕ್ಲ ಅಂದ್ರ ಬಾಳಿಗೆ ಒಳಗಿನ ಸಕ್ರೆ ಹೌದು ಗಟ್ಟಿ ಆಗ್ಬಿಡೈತಿ ಸಕ್ಕರೆ ಏನೀಗದ ನೀನು ಮಾಡಿದ್ದ ಬಿಸಿ ಇದ್ದಾಗ ಹಾಕಿಬಿಟ್ರ ಇದಾಗ ಅಂದ್ರೆ ಕಲರ್ ನೋಡಿ ಹೆಂಗೆ ಬರೋದಿಲ್ಲ ಸ್ವೀಟಿಂದ ಕಲರ್ ಆಯ್ತು ಮತ್ತೆ ನೋಡಲಿಕ್ಕೆ ಗ್ರೇವಿನೂ ಆಗತೈತಿ ಇದು ಈ ಥರ ಇದು ಹಾಕೈತೆ ಕರಗ್ತೈತೆ ಸಕ್ಕರೆ ಆಗಿದ್ದ ಬಿಸಿಗೆ ಈಗ ಕರಿ ಬಿಡೈತಿ ಈಗ ಕಲರು ಚೇಂಜ್ ಆಗತೈತಿ ಗಟ್ಟಿನೂ ಆಗತೈತಿ ಮಾಡಿ ಹಾಕಿ ಮತ್ತೇನು ಮಾಡ್ತೀನಿ ಅಂದ್ರೆ ನೀ ಹೇಳಿದಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೇಕಾಯ್ತು ಮಮ್ಮಿ ಅಂತಂದು ಹಾಕಿದ್ರು ನಡೀತೆ ಹಾಕ್ಲಂದ್ರೆ ನಡೀತೆ ಆದ್ರೆ ಹಾಕಂದ್ರೆ ಸ್ವಲ್ಪ ಈಗ ಮಿಲ್ಕ್ ಮೇಡ್ ಹಾಕೊಂಬಿಡೋಣ ಮಿಲ್ಕ್ ಮೇಡ್ ಸ್ವೀಟ್ ಇರ್ತೈತೆ ಮಮ್ಮಿ ಅದಕ್ಕೆ ಸ್ವಲ್ಪ ಹಾಕಿಂತೇಳಿ ನಾ ಸಕ್ಕರೆ ನೋಡೋಣ ಯಾಕಂದ್ರೆ ಸಕ್ಕರೆ ಆಗಿಲ್ಲ ಈಗ ಅದು ಸ್ವೀಟ್ ನಮ್ಮದು ಭಾಳ ಸ್ವಲ್ಪ ಲೈಟಾಗಿ ಅಷ್ಟಾಗೈತಿ ಇದನ್ನು ಹಾಕಿದ ಮೇಲೆ ಸ್ವೀಟ್ ಆತಂತಂದ್ರೆ ಹಾಕಲ್ಲ ಇವತ್ತು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನೋಡು ಹೆಂಗೆ ಕಲರ್ ಚೇಂಜ್ ಆತ ರಬಡಿ ಆದಂಗೆ ಆಗೈತಿ ರಬಡಿ ಆದಂಗೆ ಆಕೈತೆ ಮತ್ತೆ ಈಗ ಇದು ಕುದೀತು ಅಂತ ಹೇಳಿದ್ರೆ ಈ ಥರ ಮನೆಯಾಗಿದ್ದಂಥದ್ದನ್ನು ಹಾಕತ್ತ ಬರೋಬ್ರ ಈ ಸ್ವೀಟ್ ಆ ಕಡೆ ಈ ಮುಗಿತಂದ್ರೆ ನಾನು ಇದು ಮಾಡ್ಬಿಡ್ತೀನಿ ಕಬಾಬ್ ಆತು ನಂದು ಈಗ ಸ್ವೀಟ್ ಇದನ್ನ ಒಂದೆರಡು ಡ್ರೈ ಫ್ರೂಟ್ಸ್ ಒಂದೆರಡು ಜಜ್ಜಿ ಕೊಡಿಲ್ಲ ನನಗೆ ಹೆಂಗಾಗೈತಿ ಸ್ವೀಟ್ ಆತು ನೋಡಿ ಈಗ ಆತಾ ಸ್ವಲ್ಪ ಲೈಟ್ ಆಗಿತ್ತ ಈಗ ಸ್ವಲ್ಪ ಕರೆಕ್ಟ್ ಆತು ಮಸ್ತ್ ಆತು ಸಗರ್ಗವ ಗಟ್ಟಿನ ಹಾಲವು ಎಂಥ ಟೇಸ್ಟ್ ಆಗೈತೆ ನೋಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ ಇಲ್ವಾ ಅಷ್ಟು ಮಸ್ತಾಗಿತ್ತು ಅದು ಇಲ್ಲಿ ನೋಡಿರಿ ಸ್ವೀಟ್ ಬೇಯಿಸಿದ್ರೆ ನಾನು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಬಿಸಿ ಮಾಡಿ ಹಾಕ್ಬಿಡ್ತೀನಿ ರೀ ಜಜ್ಬಿಟ್ಟಿವ್ರಿ ನಂಗೆ ಸಣ್ಣ ಕಟ್ ಮಾಡೋಕ್ಕಂತ ಬರೋದಿಲ್ರಿಪ್ಪ ಅವು ಬಾದಾಮಿ ರೀ ಇಲ್ಲಿ ಗೋಡಂಬಿ ಕಟ್ ಮಾಡ್ಬೋದು ಅವು ಬರೋದಿಲ್ಲ ಅದಕ್ಕೆ ಎರಡು ಕಡೆ ಕುಡಿಸಿ ಗುಣಕಾಲ್ ತಗೊಂಡು ಜಜ್ಬಿಟ್ಟೇರಿ ಅವ್ನು ಇದೇನು ಮಮ್ಮಿ ರಾಯ್ತಾ ಮಾಡಿದೆ ನೋಡಮ್ಮ ಸೌತೆಕಾಯಿ ಕ್ಯಾರೆಟು ಉಳ್ಳಾಗಡ್ಡಿ ಮಾಡಿದ್ಯಾ ಮೊಸರು ಕೊತ್ತಂಬರಿ ಹಸಿ ಖಾರ ಉಪ್ಪು ಹಾಕಿ ಸ್ವಲ್ಪ ಕೊಬ್ಬರಿ ಇತ್ತಲ್ಲ ಅದು ಆ ಕೊಬ್ಬರಿ ಇದ್ರಾಗ ಹಾಕಿದೆ ಚಲೋ ಆತು ಬಿಡುವ ಹಾಕಿ ರಾಯ್ತ ರೆಡಿ ಆಗ್ತಿದೆ ಇಲ್ಲಿ ಸುಕ್ಕ ಚಿಕನ್ ಯಾರಿಗೆ ಚಿಕನ್ ರೆಡಿ ಆಗತ್ತಲ್ಲಿ ಇಲ್ಲಿ ಕಬಾಬು ರೆಡಿ ಆಗತ್ರಿ ನಮ್ಮದು ನೋಡಿಲ್ಲೇ ಸ್ವಲ್ಪ ಅಕ್ಕಿ ಹಾಕ್ಬೋದು ಹಾಕೇನಿ ಅಕ್ಕಿ ಹಾಕಿದೆ ಅಂದ್ರೆ ಹಾಕೇನಿ ಅಕ್ಕಿ ಹಿಟ್ಟು ಹಾಕೇನಿ ನಮ್ಮ ಮಮ್ಮಿ ಹೇಳೋಕ್ಕಿಂತ ಮುಂಚೆ ಹಾಕಿ ನೋಡ್ರಿ ನಾವು ಕ್ರಿಸ್ಪಿ ಹಾಕೋ ಅಕ್ಕಿ ಹಿಟ್ಟಿಗೆ ಇಲ್ಲಿ ನೋಡ್ರಿ ನಮ್ದು ಈಗ ಅಡಿಗೆ ರೆಡಿ ಆಯ್ತು ರೀ ನಾವು ಕುಕ್ಕರ್ ಒಳಗೆ ಅನ್ನ ಇದು ಬಿಡ್ಯಾನ ಮಾಡಿಬಿರಿಪ್ಪ ಒಗ್ಗರಣೆ ಬೇಡ ಅಂತಂದಿದ್ದು ಸ್ವೀಟ್ ರೀ ಮತ್ತು ಇದು ರಾಯ್ತಾ ರೀ ಕಬಾಬ್ ರೀ ಚಿಕನ್ ಗ್ರೇವಿ ಮತ್ತಿದು ಸುಕ್ಕ ಚಿಕನ್ ರೀ ಇಲ್ಲ ರೀಪ್ಪ ನಮ್ಮ ಬಾಂಡೆ ತೊಳ್ಯಾಕತ್ಲಿರಿಪ್ಪ ಬಾಂಡೆನೂ ಭಾಳಾಗಿದ್ವು ಇನ್ನೂ ಬರಲಿಲ್ಲ ಪುಪ್ಪರು
ಬರ್ತಾರೆ ರೀ ಟೈಮ್ ಆತಲ್ರಿ ಅಂದ್ರೆ ನಮ್ಮಮ್ಮ ದವಾಖಾನೆ ಹೋಗಿನಂತಂದ್ರೆ ಮತ್ತು ಅವ್ರು ಕೂಡ ಅಲ್ಲಿ ಹೋಗಿ ಹಂಗೆ ಬರ್ಬೋದು ಈಗ ಅಷ್ಟ್ರು ಕೂಡ ಅವರು ಅಮ್ಮನ ಆಸ್ಪತ್ರೆಗೆ ಹೋದ್ರಿ ಕೈ ಕಾಲು ಹರಿಯಾಕದ ತಡಿವ ಅಂತಂದ್ರೆ ಅದಿದ್ದಿಲ್ಲಂತ್ರಿ ಹಂಗಾಗಿ ಹೋದ್ರೆ ಈಗ ಅವ್ರವ್ರು ಕೂಡ ಆಟೋದೊಳಗೆ ಬರ್ತಾರೇನ್ರಿ ಊಟ ಟೈಮ್ ಆತೀಗ ನಾವು ಏನು ಊಟ ಮಾಡಿಲ್ಲ ರೀ ಬೆಳಿಗ್ಗೆ ಅವ್ರು ಬಂದ ಮೇಲೆ ಊಟ ಆತದ ನಾವು ಸುಮ್ಕೊಂಡ್ಬಿಟ್ವಿ ಆದ್ವಲ್ವಾ ಹಾಂ ನಮ್ಮ ಮುನ್ನ ಬಂದರೀಗ ಅವನು ಕೊಡನ್ರಿ ಮೊದಲು ಅವ್ನು ಮತ್ತೆ ಕಾಲೇಜ್ಗೆ ಹೋಗ್ಬೇಕು ಏನು ಕಾಲೇಜ್ ಮುಗಿಸ್ಕೊಂಬಂದ ಗೊತ್ತಿಲ್ಲ ರೀ ಕಾಲೇಜಿಂದ ನಾನು ಇವಾಗ ಸಂಡೇ ಸಂಡೇನು ಸೋಮವಾರ ನಾವು ಇವತ್ತು ಸಂಡೇ ಅಂತ ಇವನು ಸಂಡೇ ಇವತ್ತು ಹೊರಗೆ ಹೋದ್ ನಾನು ಎಲ್ಲಿ ಹೋಗ್ಯಾನ ಹೊರಗೆ ಇದೇ ಹೆಚ್ಚಿದೆ ನಾನು ಮತ್ತೆ ಡ್ರೈ ಫ್ರೂಟ್ಸ್ ಇದು ಡ್ರೈ ಫ್ರೂಟ್ಸ್ ಇವ ಸೌತೆಕಾಯಿ ಮೂಲಂಗಿ ಲಿಂಬೆಹಣ್ಣು ಉಳ್ಳಾಗಡ್ಡಿ ಅದನ್ನ ಹೆಚ್ಚಿದೆ ಏನು ಬಂದ ನೋಡ ಬಂತು ಅಲ್ಲೇ ಕಾಲೇಜ್ಗೆ ಹೋಗಿ ಬಂದೇನು ಮುನ್ನ ಇವತ್ತು ಸಂಡೇನ ಆತ ಆರಿಪ ಕಾಲೇಜ್ಗೆ ಹೋಗಿ ಬಂದಾನ ಅಂತಂದ್ರೆ ಸಂಡೇ ಸೋಮವಾರ ಇವತ್ತು ಅವ್ನ ಮ್ಯಾಗ ಹಾಜಿಗಿದಾವಲ್ಲ ಯಾವ ಬೆಕ್ಕ ಮತ್ತು ಅಲ್ಲೇ ಅದಾವು ಅಷ್ಟು ಬಿಡವನ್ನ ಹಾಂ ನಿಮ್ಮ ಅಮ್ಮಾರು ಬರತ್ತಾರ ತಡಿ ಅವ್ರು ಬಂದಮೇಲೆ ಊಟ ಮಾಡ್ತೀವಿ ಅಮ್ಮನೂ ಇಲ್ಲಿಗೆ ಮತ್ತು ಅಮ್ಮನ ಅಲ್ಲೇ ಹೋಗ್ಯಾರ ಯಾಪ ಮಸ್ತಾಗೈತ್ರಿ ಚಲೋ ಐತೆ ನೀವು ಇನ್ನೂ ಸ್ವೀಟ್ ಕುಡ್ದಿಲ್ರಿ ಸ್ವೀಟ್ ಕುಡ್ದಿ ಅಂದ್ರೆ ನೀವು ಹೊಳ್ಳಿ ಸ್ವೀಟ ಮುಟ್ಟಂಗಿಲ್ರಿ ಹೌದಾ ಹ್ಞೂ ಅಷ್ಟು ಗಾಬರಿ ಆಗೈತೆ ಲೇ ಮುಪ್ಪಲ್ಲ ಅಲ್ಲಿ ಅಷ್ಟು ಗಾಬರಿ ಆಗೈತ್ರಿ ನಾ ಮಾಮೆ ಅಲ್ಪ ಹಣ್ಣು ಹೋಗೋ ಕುದ್ದೆ ಅಂತ ಚಲೋ ಹೊತ್ನಾಗ ಅದನ್ನ ಇದನ್ನ ಮಿಕ್ಸಿ ಒಳಗೆ ಹಾಕ್ರಿ ಅವನು ಅವ್ರಿಗೆ ಕಾಳ ಕುದಿಸಿ ಪಲ್ಯ ಮಾಡಾಡ್ರಿ ಅವನ್ನ ಹಚ್ಕರಿ ಅವ್ರಿಗೆ ಕಾಳ್ರಿ ಹಾಂ ಹ್ಞೂ ರೀ ಅಪ್ಪ ಉಣ್ಬೇಕ್ರಿಪ್ಪ ನಾವು ಉಂಡ್ರಿ ಹೊಡಿಸತ್ತಿ ನಮಗೂ ಚಲೋ ಐತಿಲ್ರಿ ಸಿರ್ವಾದ ಆಪ ಸಿರ್ವಾ ಚಲೋ ಐತ್ರಿ ಒಗ್ಗರಣೆನ ಮಾಡಿಲ್ರಿಪ್ಪ ನಾವ ಇದನ್ನ ಬಿಳಿಯನ್ನ ಮಾಡಿಬಿಟ್ಟಿವ್ರಿ ಎರಡು ಮಸಾಲೆ ಮತ್ತೀಗ ಒಗ್ಗರಣೆನ ಉಣ್ಣೋದು ಐದೈದಲ್ರಿ ಮತ್ತಿನ್ನ ಮುದ್ದೆ ಮುಗಿಮಟ ನಮ್ದು ಇಲ್ಲಿ ಊಟ ಮಾಡತ್ತೀವ್ರಿ ಇವಾಗ ಟೈಮ್ 4 ಗಂಟೆ ಆಯ್ತು ನೋಡಿ ಇಲ್ಲಿ ಮಧ್ಯಾಹ್ನದ ಅಷ್ಟೇ ಈಗಿದು ಇದು ಮಧ್ಯಾಹ್ನದ್ದು ರಾತ್ರಿ ಇದು ನಾಳೆ ಮುಂಜಾನೆ ನಾಷ್ಟದ್ದು ಎಲ್ಲ ಕ್ಲಿಯರ್ ಆಯ್ತು ಅಲ್ಲ ನೀವು ಹೇಳೋದು ಅಡಿಕೆಯಲ್ಲಿ ಹಾಕರಿ ಅಡಿಕೆಯಲ್ಲಿ ಬಡೆ ಸೊಪ್ಪು ಸುಣ್ಣ ಮೇಲೆ ಅಯ್ಯ ತಗೋರಿ ಅಪ್ಪ ಅಡಿಕೆ ಚಲೋ ತಗೋರಿ ಅವು ನೀವು ಹಾಕೊಂತ ತಗೊಂಬಂದಿವ್ರಿ ಅವ ಹೇಳ್ರಮ್ಮ ಅದು ಇದನ್ನ ಸ್ವೀಟ್ ಕುಡಿ ಹೇಳ್ರಮ್ಮ ನೀವು ಹೆಂಗಾಗಿತ್ತಪ್ಪ ಸ್ವೀಟ್ ಹೌದಿಲ್ರಿ ನೋಡ್ರಿ ಮತ್ತೆ ಅಮ್ಮ ಕುಡಿ ಅಂತ ಹೆಂಗ್ ಮಾಡಕತ್ತಾರಿ ಅಲ್ರಿ ಕುಡಿ ಹೇಳ್ರಿ ಅದನ್ನ ನಾವು ಇದನ್ನ ಡ್ರೈ ಫ್ರೂಟ್ಸ್ ಎಲ್ಲ ಜಜ್ಜಿ ಅಮ್ಮಗೆ ಹಲ್ಲಿ ಬರಂಗಿಲ್ಲ ಅಂತಂದು ಹಂಗೆ ಮಾಡಿ ಹಾಕಿನ್ರಿ ನೀವು ಇದನ್ನ ಗ್ರೇವಿ ಚಲೋ ಐತಲ್ಲ ಅಪ್ಪ ಅದು ಅದಕ್ಕೊಂದಿಷ್ಟು ಇವನ್ನ ಉಳ್ಳಾಗಡ್ಡಿ ರೀ ಫ್ರೈ ಮಾಡಿ ಹಾಕ್ಬೇಕು ನೋಡಪ್ಪ ಮಸ್ತ್ ಆಕೈತ್ರಿ ಗ್ರೇವಿ ಕೊಬ್ಬರಿ ಸ್ವಲ್ಪ ರೀ ಕೊಬ್ಬರಿ ಸ್ವಲ್ಪ ಹಾಕ್ಬೇಕ್ರಿ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹುರಿದು ಚಲೋ ಹೊತ್ನಿಗೆ ಉಳ್ಳಾಗಡ್ಡಿ ಇದನ್ನ ಹಂಗೆ ಹಸಿ ಬಿಸಿ ಹುರಿಬಾರ್ದ್ರಿ ಸ್ವಲ್ಪ ಕೆಂಪಂಗೆ ಹುರಿಬೇಕಪ್ಪ ಹುರಿದು ಹಾಕಿ ಮಾಡಿದ್ರೆ ಅಷ್ಟು ಟೇಸ್ಟ್ ಆಕೈತಿ ನೋಡ್ರಿ ಇವ್ರು ಇನ್ನು ರೀ ಅಯ್ಯೋ ಬಿಡ್ರಿ ಅವ್ರಿಗೆ ಹೌದಪ್ಪ ದಾವತ್ ಅಂದ್ರೆ ಯಾವಾಗ ಇರ್ತೈತ್ರಿ ನಿಮಗ್ರಿ 4 ಗಂಟೆಗೆ 5 ಗಂಟೆಗೆ ಇರ್ತೀವೇನ್ರಿ ನೋಡ್ರಿ 4 ಗಂಟೆ ಆತು ಈಗ ಊಟ ಆತ್ ನಮ್ದು ಆರಾಮ್ ಅರಿಬೇಕಂತ ಬಾಂಡೆ ತಿಕ್ಕೊಂತ ಆಗಿದ್ವನ್ರಿ ಹಾಂ ಅರಿಪ ಆ ಮಸಾಲೆ ಡಾಲ್ನಾಕತ್ಯಾ ಊಟ ಅಂದವ್ರಿ ಯಾರು ಬೇಡ ಅಂತಾರೆ ಯಾರು ಬೇಕು ನಾನು ತಗೊಂಡು ಹೋಗಿ ಇಂಥ ಹೇಳಿ ಸರ್ ನಾನು ಇಂಥವ್ರು ತಗೊಂತೀಯ ನೋಡ ಅಂದೆ ನಾನು ಅದು ಚಂದ ಆಗೈತಿ ಅದು ಕಲರ್ ಮಸ್ತ್ ಐತಿ ಇದು ಅದನ್ನ ತಗೋ ಇದು ಚೆನ್ನಾಗೈತಿ ಸಣ್ಣ ಇದು ಕಲರ್ ಇದು ಮಸ್ತ್ ಐತಿ ಇದು ನಿಮ್ಮಮ್ಮ ಕೊಡ್ಸ್ಯಾರಲ್ಲ ಅದ್ರೊಳಗೆ ಅದು ಭಾಳ ಡಾರ್ಕ್ ಐತಿ ಅದು
ಆಲ್ರಿ ಇಂಥ ಚಲೋ ಚಲೋ ತರ್ಸಿರ ಮನಸ್ಸಿಗೆ ಮಾಡವಲ್ರಿ ಅವ್ರ ನೀವು ತಗೊಂಡ ಅದು ಉಟ್ಕೊಂಡು ತಗೊಂಡ್ರ ಹ್ಞೂ ಅಂತಾರ ಅವ್ರ ಚಂದ ಐತಿದ್ರ ನಕ್ಕಲಿವು ಅಂತ ನೋಡ್ರಿ ಇವ್ರನ್ನ ಆರಿಪ ನಾವೊಂದು ಯಾವ್ದಾರು ಸೆಲೆಕ್ಟ್ ಮಾಡಿ ಇಟ್ಬಿಡಕೈತ್ಲಿ ಅವ್ರಿಗೆ ನೋಡಿ ನಮ್ಮ ಆರಿಪ ಹೇಳಿದ್ಲ ಒಂದ್ ಇಟ್ಟು ಬಿಡು ಮೈ ಇಟ್ಟಲ್ಲಿ ಪರ್ದೆ ಹೇಳ್ಬಿಡು ಅಂತಂದ ನಕ್ಕೋಕೈತಿಲ್ಲ ಅವ್ನಕ ಇಟ್ಬಿಡತ್ತ ಪಿಸ್ತಾ ಕಲರ್ ಅದು ಚೆನ್ನಾಗೈತಿ ಅದು ಮ್ಯಾಗಿಂದ ಐತಲ್ರಿ ಅದು ಪಾಪ ಪಿಸ್ತಾ ಕಲರ್ ಚೆನ್ನಾಗೈತಿ ಅದು ಅಸಲ ಮೇಲೆ ಎಷ್ಟು ಇಂಥದ್ರೊಳಗೆ ರೀ ಬೆಳಿಸಿರಿ ಖಾಲಿ ಏಚ್ ಮಿಲ್ತದ ಮೇಲೆ ಹಾಕು ಕೋಸಾವ ಗ್ರೇ ಕಲರ್ ಕಾಟ್ ಮಿಲ್ತಾ ಪಪ್ಪಾ ತರ್ಬಾ ಪಪ್ಪು ನೋಡ್ರಿ ಮಿನ್ನು ಅಲ್ಲಿ ನೋಡ್ತಾ ಮನುಷ್ಯರು ಬರ್ದ್ರಾಗಂದ್ರ ಮನುಷ್ಯರ ಆವಾಜ್ ಆಗದ್ರಾಗ ನೋಡ್ತಾವ ನೋಡಿ ಒಂದು ಯಾವ್ದು ಹೊತ್ಕೊಂಡ್ ಬಿದ್ದ ಬಿಡತ್ರಿ ಹೊತ್ಕೊಂಡ್ ಬಿಡ್ತಾವ್ರಿ ಪಾಪ ಕೆಳಗೆ ಬಿಡಕ್ ಹೋದ್ರ ಅದು ನೋಡಿ ಹಂಗ ಕಚ್ಚು ಆಡಾಕತ್ ಬಿಟ್ಟೈತ್ರಿಪ್ಪ ಹಗರ್ ಹಗರ್ರಿ ಬಿಚ್ಬಿಡ್ರಿ ಪೂರನ ಅಪ್ಪ ಅಪ್ಪ ಪೂರ್ಣ ಬಿಚ್ಬಿಡ್ರಲ್ಲ ಅರಿಪ ಕೈ ಕೊಡ್ರಿ ನೋಡ್ತಾ ಹಾಕಿ ಅರಿಪ ಇದು ಪೂರ್ ಬರಲ್ಲಪ್ಪ ಹಿಂಗೆ ಕೆಳಗೆ ಅಷ್ಟ ಬರ್ತೈತಿ ಸರ್ಗಿನ ಕಡೆ ಅಷ್ಟ ಇದು ಬರತ್ರಿ ಅಲ್ಲಿ ಬಿಚ್ಚಿರಂದು ಅಂಥದ್ದು ಇದು ಆಗ್ಬೇಕಿರ್ಲಂಗ ಚಂದ ಅದಾವ್ರಿ ಇವು ಇದು ಬ್ಲೌಸ್ ನಮ್ಮ ಮಾರಿ ಬಂದಿತ್ತ ಬ್ಲೌಸ್ ಇದ್ದೊಂದು ಹೊಲ್ಯಾಕ ಗದಗ ನೋಡ್ತಾವು ಇವನು ಕಟ್ ಮಾಡ್ಕೊಡ್ಯವ ನೀನು ನಮ್ದು ಜಂಪರ್ನ ಅದು ಅರಿಬೈತಿ ನೀನು ಕೊಟ್ಟಿದ್ನಲ್ಲ ವಾಪಸ್ ಕಟ್ ಕಸಿ ಅದನ್ನು ಹೊಲ್ಕೊಂತೀವಿ ನಾವರ ನನಗೈಂತಲ್ಲಿ ಉಬ್ಬಾಕತ್ತಾವು ನಾವು ಕಟ್ ಮಾಡಿದ್ದು ಅದ್ರ ಸಂಬಂಧ ಹಿಂಗೆ ನೀಟಾಗಿ ಕುಂದ್ರೋಲು ಎಲ್ಲಿ ಏನಾಗಿಲ್ಲಲ್ವಾ ಹ್ಞೂ ಸಿಲ್ವರ್ ಕಲರ್ ಬಾರ್ಡ್ರ್ ಇಟ್ಟಾರ್ರಿ ಅವಕ್ಕೆ ದೊಡ್ಡದು ಅದೇ ಇರ್ಲಿಲ್ಲ ಫೈನಲ್ಲ ಇಲ್ಲ ಬೇರೆ ತಗೋ ಅದು ನೋಡಿ ಇನ್ನು ಇಲ್ಲ ಮಡಿ ಉಟ್ಕೊಂಬಿಡು ಮಡಿ ಒನ್ ಲೇಕ್ ಜಾ ಸನಾ ಲೇ तुम्हाला मत येत नाही तिथले तू ना बोलेत अदिलापा ನಂದು ಒಂದಲ್ಲಿ ಜಂಪರ್ ಕಟ್ಟಿಂಗ್ ಆತ್ರಿಪ್ಪ ಚಲೋ ಆತ್ರಿ ನಮ್ಮ ಸಹನ ಕಟ್ ಮಾಡ್ಕೊಳ್ರಿ ಒಂದು ಬ್ಲೌಸ್ ಮತ್ತೆ ಈಗ ಈಗೆಲ್ಲ ರೆಡಿ ಮಾಡಿದೆ ನೋಡ್ರಿ ಸೀರೆ ಮೆಹಂದಿ ಕೋನು ಏನು ಮಮ್ಮಿ ಒಬ್ಬರಿಗೆ ಇಡಬಾರ್ದಂತಾರ ಹೂವ ನಿಮ್ಮ ಪಪ್ಪಗೆ ಇಸ್ಕೊಳ್ತೀರಿ ತಗರಿ ಅಪ್ಪ ಹೌದವಾ ಒಂದು 10 ಬಾಕ್ಸ್ ತರಿಸ್ಬೇಕಂತ ನೋಡ್ರಿ ಅಪ್ಪ ಮೆಹಂದಿಕೊಂದು 10 ಬಾಕ್ಸ್ ತರಿಸ್ಬಿಡ್ರಿ ಅಂತ್ರಿ ಅವಾಗೆಲ್ಲ ಕಲ್ಸಿದ ಮೆಹಂದಿ ಇರುತ್ತೆ ನೋಡಪ್ಪ ಇವೆಲ್ಲ ಎಲ್ಲಿರ್ತದ್ರಿ ಕೋನ್ಗಿನ ಮೆಹಂದಿ ಪುಡಿ ತೊಗೊಂಬಂದು ಒಂದು ಅವ ತೂಗಿ ಕೊಡ್ತದ್ರಿ ತಗೊಂಬಂದು ಕಲಿಸ್ಕೊಂಡು ಹಂಗೆ ಟಿಕ್ಕಿ ಇಟ್ಕೊಂಬಿಟ್ರೆ ಮುಗೀತದ ಮದ್ರಂಗಿ ಈಗ ಏನಿಲ್ರಿ ಮತ್ತು ಮೆಹಂದಿ ಅಂತ ಕೋನ್ ಅಂತ ಡಿಸೈನಿಂಗ್ ಅಂತ ಮತ್ತು ಡಿಸೈನಿಂಗ್ ಮಾಡಾರಂತ ದಾದಿ ಖವಾಜ್ನಿ ಯಾರ ಈಗಿನ ಹೆಚ್ಚಿಂದ್ರಿಪ್ಪ ನಮ್ಮ ಮಾರಿ ಪಂದಿ ಏನು ಚಿಂತಿಲ್ ಬಿಡ್ರಿ ಪಾಕಿ ಹೆಂಗೆ ಬೇಕು ಹಂಗೆ ತಗೊಂತಾಳ್ರಿ ನಗ್ತೀರಲ್ರಿ ಆಯ್ಕೆನ ಹೆಂಗೆ ಬೇಕು ಹಂಗೆ ತಗೊಂತಾಳ್ರಿ ಆಕಿ ಹ್ಞೂ
ಇನ್ನೊಂದು ಬಾಟಿಗೆ ಸಣ್ಣಪ್ಪ ಕೇಳ್ಬೋದು. ನಾ ಕೇಳಂಗಿಲ್ಲ ಅಂತೇನು? ನೆಂಬಿಲ್ಲ ಸಣ್ಣಪ್ಪ ಹೋಗಿ ಬರ್ತೀರಪ್ಪ? ಕುಂದ್ರಬೇಕಾಯ್ತು ಬಿಡ್ರಿಪ್ಪ, ಸಂಜೆ ಮುಂದೆ ಹೋಗಿದ್ರಿ. ಇಲ್ಲ ಆಟೋ ಬಂದೈತಿ ನಾವೀಗ ಅಂಗಡಿಗೆ ಹೋಗ್ತೀವ್ರಿ. ಸಾರಿ ಹಾಕಕ್ ಬರೋದೈತಿ. ಹ್ಞೂ ಅರ್ಶಿಯ ಬಂದು ನೀವು ಹೊಂಟ್ರಿಪ್ಪ. ಹೋಗಿ ಬರ್ಮ. ನಾವು ದರ್ಗಾಕ್ಕೆ ಹೋಗಕತ್ತೀರಿ. ಆರಿಫಾ ನಾನು ಹಂಗೆ ಚಹಾ ತೊಗೊಂಡು ಅಮ್ಮಗೆ ಹೋಗ್ಬೇಕ್ರಿ. ಅಲ್ಲಿ ಮಟ್ಟ ಬಾರ್ ಮನಕತ್ತಾಳ್ರಿಕಿ ಹ್ಞೂ ಅಂತಂದು ಹೋಗತ್ತೀವಿ. ಲಗ್ನ ಪತ್ರಿಕೆ ಅದೆಲ್ಲ ತೊಗೊಂಡು ಹೋಗಕತ್ತಾಳ್ರಿಕಿ. ಅರ್ಬಿ ಬಾಳಿದ್ರಿಪ್ಪ. ನಾನು ಒಂದಿಷ್ಟು ಆರಿಪ ಒಂದಿಷ್ಟು ಅರ್ಬಿ ತೊಳಿದ್ವಿ. ಅರ್ಶಿಯ ಬಾಣಿ ತೆಗಕತ್ಲ ಸ್ವಲ್ಪ ಚಪಾತಿ ಹಿಟ್ಟು ನಾದ್ಬೇಕಂತಂದು. ಆರಿಪ ಒಣಕ್ಕೆ ಬರ್ತೀವಿ ನೀನು? ಹಾಂ ಒಣಕ್ಕೆ ಬಾ. ಇವ್ರೇನು ಹುಡ್ಕಾಕತ್ತಾರ? ಹುಡ್ಕಾಕತ್ತಾರನ ಫ್ರೆಂಡ್ಸ. ನಮ್ದು ಎಲ್ಲರದು ಊಟ ಆತ್ರಿ. ಅಮ್ಮ ಬಂದರೆ ಊಟ ಮಾಡಿದ್ರಿ. ಮತ್ತು ಇನ್ಮೇಲೆ ನಮ್ಮ ಅಂತೆ ಎಲ್ಲ ಮದುವೆ ವ್ಲಾಗರಿ. ಇವಾಗ ಹೊಸದಾಗಿ ನಮ್ಮ ಸಬ್ಸ್ಕ್ರೈಬರ್ ಕೇಳಾಕತ್ತಾರೆ. ಅಂದರೆ ಇವಾಗ ವಿಡಿಯೋ ನೋಡೋರೈತೇನೋ ಗೊತ್ತಿಲ್ಲ ರೀ. ಸಹನಾ ಅಂದರೆ ಯಾರ್ದು ಮದುವೆ ಅಂತ ಕೇಳಾಕತ್ತಾರೆ. ಸುಲ್ತಾನ ಅಂತೇಳಿ ಬರ್ತಾನಲ್ರಿ ಮುನ್ನ ಅದಲ್ರಿ, ಅವ್ರ ಅಕ್ಕನ ಮದುವೆ ರೀ. ನಮ್ಮ ಆಶಾ ಅಪ್ಪ ಅಂತೀವಲ್ರಿ, ಅವ್ರ ಮಗಳದ್ರಿ. ನಮ್ಮ ಮನೆಯವರ ತಂಗಿ ಮಗಳದ್ರಿ. ಹಾಗಾಗಿ ಫಸ್ಟಿಗೆಲ್ಲ ವಿಡಿಯೋದೊಳಗೆ ಬಂದಾಡ್ರಿ. ಈಗ ಕೊಟ್ಟ ನಂತರ ಅವರು ಗಂಡ ಮನೆಯವರು ವಿಡಿಯೋದೊಳಗೆ ಬೇಡ ಅಂತ ಹೇಳಿದ್ರಿ. ಹಾಗಾಗಿ ನಾವು ವಿಡಿಯೋದೊಳಗೆ ತಗೊಳಕತ್ತಿಲ್ಲ ರೀ. ನಾವೇನು ಅಕ್ಕಿ ಸಂಬಂಧ ಮಾಡಾಕತ್ತೀವಿ ಅದೆಲ್ಲ ವಿಡಿಯೋ ತೊಗೊಂತೀನಿ ರೀ ನಾನು. ಇವತ್ತಾದ್ರೂ ನಿಮಗೂ ಎಲ್ಲರಿಗೂ ಖುಷಿ ಆಯಿತು ಅಂತ ಅನ್ಕೊತೀನಿ ರೀ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.